ಅದು ಅಷ್ಟೇ, ನಾನು ನೋಡಿದಂಗೆ ನಾನು ಮೆಜೆಸ್ಟಿಕ್ ಟೈಮಲ್ಲಿ ಏನು ಒಂದು ದರ್ಶನ್ ಸರ ನೋಡಿದ್ದೆ, ಇವತ್ತಿನವರೆಗೂ ಅದೇನೆ. ಏನು ಅಂದರೆ ಈ 25 ವರ್ಷದ ಜರ್ನಿನಲ್ಲಿ ಕೆಲವು ಘಟನೆಗಳು, ಕೆಲವು ಆದಂಥ ಒಂದು ಅವರಿಗೆ ನೋವುಗಳು ಇದೆಲ್ಲ ಸೇರಿ ಅವ್ರನ್ನ ಇನ್ನೊಂಚೂರು ಹಾರ್ಡ್ ಮಾಡಿದೆ ಅಷ್ಟೇ ಅದನ್ನು. ಅದರ್ವೈಸ್ ಹಿ ಸ್ಟಿಲ್ ದಟ್ ಇನ್ನೋಸೆನ್ಸ್. ಅವ್ರು ಏನಾದ್ರು ಮಾತಾಡಿದ್ರೆ ಸ್ವಲ್ಪ ರಫ್ ಅಂತ ನಮ್ಗೆ ಅನ್ಸುತ್ತೆ ಗೊತ್ತಾ, ಬಟ್ ಅದು ಇಂಟೆನ್ಷನಲ್ಲು ಒಂದು ಕೆಟ್ಟ ಮೈಂಡ್ ಸೆಟ್ಟಿಂದನೋ ಅದಲ್ಲ. ಅದು ಅವ್ರಿಗೇನು ಮನಸ್ಸಲ್ಲಿ ಇಟ್ಕೊಳಕ್ಕಾಗಲ್ಲ ಅಷ್ಟೇ, ಏನು ಮನಸ್ಸಲ್ಲಿ ಇಟ್ಕೊಳಕ್ಕೆ ಏನಿದೆ ಓಪನ್ನಾಗಿ ಹೇಳ್ಬಿಡ್ಬೇಕು ಅದು ಅನ್ನೋದಲ್ಲೇ ಅವ್ರ ಫೀಲಿಂಗ್ ಇರ್ತಾರೆ. ಮನಸ್ಸಲ್ಲಿ ಏನೋ ಇಟ್ಕೊಂಡು ಅದನ್ನು ಪ್ಲ್ಯಾನ್ ಮಾಡೋದು, ನೆಕ್ಸ್ಟ್ ಅದನ್ನೆಲ್ಲೋ ಬಳಸ್ಕೊಳ್ಳೋದು ಅಷ್ಟು ಯೋಚನೆ ಮಾಡಲ್ಲ ಅವರು. ಅಷ್ಟು ಇಲ್ಲೇ ಇಲ್ಲ, ಅವ್ರು ಸಖತ್ ಇನ್ನೋಸೆನ್ಸ್ ಆ ವಿಷಯದಲ್ಲಿ. ಆಮೇಲೆ ಏನೋ ಇದು ಯಾರಾದರೂ ಕರೆಕ್ಟಾಗಿ ಮಸ್ತ್ ಹಿಂಗೆಲ್ಲ ಇದನ್ನೆಲ್ಲ ಹಿಂಗೆ ಅಂದರೆ ಹೌದಾ ಕರೆಕ್ಟಾಗಿ ಅದು ತಿಳ್ಕೊತಾರೆ, ಅರ್ಥ ಮಾಡ್ಕೊತಾರೆ ಅದ್ರ ಬಗ್ಗೆ ಎಲ್ಲನೂ. ಬಟ್ ಅದು ಬಿಟ್ಟು ತುಂಬ ಏನೇನೋ ಕ್ಯಾಲ್ಕುಲೇಟ್ ಮಾಡಿ ಸ್ಟೆಪ್ ಇಡ್ತಾರೆ ಗೊತ್ತಾ, ಅದು ಮಾಡಲ್ಲ ಅವರು. ಸೊ ಅದು ಫಸ್ಟಲ್ಲೂ ಇರಲಿಲ್ಲ, ಇವತ್ತು ಇರಲಿಲ್ಲ. ಅಫ್ಕೋರ್ಸ್ ಇವತ್ತು ಅವ್ರಿಗೆ ಅವ್ರಿರೋ ಜಾಗಕ್ಕೆ ಅವರಷ್ಟು ಅಲರ್ಟ್ ಆಗಿರಬೇಕು, ಅಷ್ಟು ಸ್ಟ್ರಾಂಗಾಗಿ ನಿಂತ್ಕೊಳ್ಳೇಬೇಕಾಗಿರೋದ್ರಿಂದ ಅವ್ರದ್ದೊಂದೇನು ಕಿಂಗ್ಡಮ್ ಕಟ್ಕೊಂಡಿದ್ದಾರೆ, ಅದಕ್ಕೆ ಅವ್ರು ಕಾವಲಕ್ಕೆ ನಿಂತ್ಕೊಳ್ಳೋದಕ್ಕೋಸ್ಕರ, ಅದನ್ನು ರಕ್ಷಣೆ ಮಾಡ್ಕೊಳ್ಳೋದಕ್ಕೋಸ್ಕರ ಅವರೆಷ್ಟು ಡಿಫೆಂಡ್ ಮಾಡಬೇಕು ಅದನ್ನು ಮಾಡ್ತಾರೆ. ಅದರ್ವೈಸ್ ಇವತ್ತಿಗೂ ನಮಗೆ ಆ ಟೈಮಲ್ಲಿ ಯಾರ್ಯಾರು ಫ್ರೆಂಡ್ಸ್ ಇದ್ದರು ಅದೇ ಫ್ರೆಂಡ್ ಸರ್ಕಲ್ಲೇ ಇರೋದು. ಇವತ್ತು ಅವ್ರು ಹೋದಾಗ ಹೆಂಗೆ ಎಲ್ಲೊಂದು ಕಡೆ ಲೋಕಲ್ ಥರ ಹೆಂಗಿರ್ತಿದ್ರು ಇವತ್ತು ಹಾಗೆ ಫೀಲ್ ಮಾಡ್ತಾರೆ. ಆಮೇಲೆ ಅವ್ರ ಹತ್ರ ಮಾತಾಡೋ ಭಾಷೆ ಆಗಿರ್ಬೋದು ಎಲ್ಲನೂ ಸೇಮ್ ಇದೆ. ಸಡನ್ನಾಗಿ ಒಂದು ನನಗೆ ರೆಸ್ಪೆಕ್ಟ್ ಕೊಡಿ ಇವಾಗ ಅಂತನೋ, ಅಥವಾ ಸಡನ್ನಾಗಿ ನನಗೇನೋ ಬೇರೆ ಥರ ನೋಡಿ ಅಂತನೋ ಅವರು ಎಕ್ಸ್ಪೆಕ್ಟ್ ಮಾಡಿಲ್ಲ, ಅವ್ರ ಸರ್ಕಲ್ಲಿರೋ ಯಾರು ಕೂಡ ಅದನ್ನು ಇದು ಮಾಡಲ್ಲ. ಸೊ ಅದೊಂದು ನಿಟ್ಟಿನಲ್ಲಿ ಈ ಸ್ಟಿಲ್ ದ ಸೇಮ್. ಈಗ ತರುಣ್ ಅವರು ಈಗ ಇಂಡಿಯಾದ ಸೌತ್ ಇಂಡಿಯಾದ ಅಂದರೆ ಹ್ಯಾಟ್ರಿಕ್ ಡೈರೆಕ್ಟರ್ ಮಾಡಿದಂಥ 3 ಸಿನಿಮಾಗಳು ಅತ್ಯದ್ಭುತ ದೊಡ್ಡ ಹೀರೋಸ್ ಆಗ್ತದೆ. ಈ ಆಸೆ ಇದೆಯಲ್ಲ ಡೈರೆಕ್ಟರ್ ಆಗಬೇಕು ಅನ್ನೋ ಆಸೆ, ಅದು ಜೊತೆಗೆ ದರ್ಶನ ಅವರು ಬರ್ತಾರೆ ಹೌದು ಸಿನಿಮಾದಲ್ಲಿ ಕ್ಯಾಸ್ಟ್ ಮಾಡಬೇಕು, ಅವ್ರ ಪಾತ್ರ ಮಾಡಬೇಕು ಅಂತ. ನಿಮ್ಮ ಮೊದಲ ಸಿನಿಮಾದಲ್ಲಿ ದರ್ಶನ ಇರಬೇಕು ಅಂತ ಅನಿಸಿದೆ? ನಾವು ಕತೆ ಬರೀಬೇಕಾದ್ರೇ ಆ ಜಾಗಕ್ಕೆ ಒಂದು ಸೂಪರ್ ಸ್ಟಾರ್ ಬೇಕು ಅನ್ನೋದೇ ಇತ್ತು, ಹಾನೆಸ್ಟ್ಲಿ ಹೇಳಬೇಕು ಅಂತ. ಆದರೆ ಆ ಕತೆಗೆ ಫಸ್ಟ್ ನಾನು ದರ್ಶನ್ ಸರ್ ಅಪ್ರೋಚ್ ಮಾಡಲಿಲ್ಲ. ನನಗೆ ಒಂದೇ ಭಯ ಇದ್ದಿದ್ದೇನು ಅಂದರೆ, ಎಲ್ಲೋ ಒಂದು ಕಡೆ ನನ್ನ ತಮ್ಮನ ಥರ ನೋಡ್ತಿದ್ದಾರೆ, ಫ್ರೆಂಡ್ ಥರ ನೋಡ್ತಿದ್ದಾರೆ, ನಾನು ಮಿಸ್ಯೂಸ್ ಮಾಡ್ಕೊಂಬಿಡ್ತೀನಿ ಅಂತ ಅನಿಸ್ಬಿಡ್ಬಾರ್ದೇನೋ ಅವರಿಗೆ. ನಾನು ಕೇಳಿದ್ರೆ ಮಾಡಲ್ಲ ಅಂತ ಹೇಳದೇ ಇರ್ಬೋದು, ಬಟ್ ಒಂದು ಪಿಕ್ಚರ್ಗೆ ಹಿಂಗೆ ಕೇಳ್ತೀನಿ, ನನಗೆ ಹೀರೋ ಇದ್ದೋ ಒಂದು ಗೆಸ್ಟ್ ರೋಲ್ ಥರ ಮಾಡುವಂಥ ಏನಾದರೂ ಅದು ನಮ್ಮ ರಿಲೇಷನ್ಶಿಪ್ಪಿಗೆ ಅದು ಎಫೆಕ್ಟ್ ಆಗಿಬಿಡುತ್ತೇನೋ ಅನ್ನೋ ನಿಟ್ಟಿನಲ್ಲಿ ಅದಕ್ಕೆ ಹೋಗಲಿಲ್ಲ ನಾನು. ನಮಗೆ ಬೇರೆ ಪ್ರೊಡ್ಯೂಸರ್ ಇದ್ರು, ನನಗೆ ಯೋಗಿ ದೊರಕೆ ಸರ್ ಪ್ರೊಡ್ಯೂಸರ್ ಇದ್ದರು, ಅವ್ರಿಗೆ ಆಪ್ಷನ್ ಬಿಟ್ಟಿದ್ದೀನಿ, ನೀವು ಯಾರನ್ನಾನು ಹೇಳಿ ಸರ್ ಅಂತ ಅಂದ್ಬಿಟ್ಟು. ಅವರು ಒಂದಷ್ಟು ಆಪ್ಷನ್ಸ್ಗಳು ಹೇಳಿದ್ರು, ನಾನು ಎಲ್ಲರೂ ಕತೆ ಹೇಳಿದೆ. ಕಾರಣಾಂತರದಿಂದ ಯಾರೂ ಮಾಡೋಕ್ಕಾಗದೇ ಇರೋ ಥರ ಆಗೋಯ್ತು. ಕೊನೆಗೆ ಲಾಸ್ಟಲ್ಲಿ ಏನು ಮಾಡೋದು ಅವಾಗ ನಾನು ಲಾಸ್ಟ್ ಆಪ್ಷನ್ ಇದ್ದಂಗೆ ಹೇಳಿದೆ. ಎಲ್ಲರೂ ಕೇಳಿದ್ದೀವಿ, ಅವರೊಬ್ಬರು ನಾನು ಕೇಳಲ್ಲ ಅಂತ ಫಸ್ಟಿಂದನೇ ಹೇಳಿದ್ದೆ, ಬಟ್ ಈಗ ಅದು ಆಗ್ತಾಯಿಲ್ಲ, ನಾನು ಅವ್ರಿಗೆ ಕೇಳೋದನ್ನೇ ಕರೆಕ್ಟು ಅಂತ ಅನಿಸ್ತಾ ಇದೆ ಅಂತ ಅಂದ್ಬಿಟ್ಟು ಅವ್ರ ಹತ್ರ ಮೀಟ್ ಮಾಡಬೇಕು ಅಂತಂದರೆ ಬಾಚಿ ನಾನು ಎನಿ ಟೈಮ್ ಅಂತಂದರು. ಹೋಗಿ ಹೇಳಿದೆ, ಹಿಂಗೆ ಅಂದ್ಕೊಂಡಿದ್ದೆ ನಾನು, ಬಟ್ ಎಲ್ಲರಿಗೂ ಕೇಳಿದ್ದೀನಿ, ಕಾರಣಾಂತರದಿಂದ ಆಗ್ತಾಯಿಲ್ಲ, ಹಿಂಗೆ ಕೇಳಿದ್ರೆ ಬೇಜಾರು ಮಾಡ್ಕೊಳ್ಳೋದು ಅಥವಾ ಏನೋ ಹಿಂಗೆ ಈ ಥರ ಆಗಬಾರ್ದು, ನಮ್ಮ ರಿಲೇಷನ್ಶಿಪ್ದು ಏನೋ ತೊಂದರೆ ಆಗಬಾರ್ದು ಅಂತ ಕೇಳ್ತಾಯಿದ್ದೀನಿ. ಅವ್ರನ್ನ ಒಂದೇ ಮಾತು ಕೇಳಿದ್ದು ಒಂದು ಟೈಮು, ನಾನು ಈ ಪಾತ್ರ ಮಾಡಿದ್ರೆ ನಿನಗೆ ಒಳ್ಳೇದಾಗುತ್ತಾ? ನನಗೆ ಒಳ್ಳೇದಾಗುತ್ತೆ, ಆಯಿತು ಶೂಟಿಂಗ್ ಹಾಕೋ ಯಾವತ್ತು ಅಂತ ಹೇಳು. ನನ್ನ ಕಥೆನೂ ಕೇಳಲಿಲ್ಲ, ಕ್ಯಾರೆಕ್ಟರ್ ಕೇಳಲಿಲ್ಲ, ಏನೂ ಕೇಳಿಲ್ಲ. ಆಯ್ತು ನೀನು ಶೂಟಿಂಗ್ ಹಾಕೋ, ನನಗೆ ಹೇಳು, ನಾನು ಬರ್ತೀನಿ. ಅದಾದ ಮೇಲೆ ನನ್ನ ಹತ್ರ ಕತೆ ಕೇಳಿದ್ದು, ಅದಾದ ಮೇಲೆ ಏನು ಕ್ಯಾರೆಕ್ಟರ್ ಅಂತ ಕೇಳಿದ್ರು, ಅದಾದಮೇಲೆ ಪ್ರೊಡ್ಯೂಸರ್ ಹತ್ರ ಮಾತಾಡೋದು. ಅಂದರೆ ಇವನೇನೋ ಒಳ್ಳೇದಾಗುತ್ತೆ ನನ್ನಿಂದ ಅಂತಂದರೆ ಆಯಿತು ಅದು ಮಾಡ್ಬಿಡೋಣ ಅಂತ ಫಸ್ಟ್ ಬಂದಿತ್ತಲ್ಲ ಅವ್ರಿಗೆ. ಸೊ ಹಾಗೆ ಒಂದು ಜರ್ನಿ ಶುರು ಆಗುತ್ತೆ ಚೌಕಾದಲ್ಲಿ ಅವ್ರ ಎಂಟ್ರಿ. ಅಲ್ಲಿವರೆಗೂ ನನ್ನನ್ನು ಅವರು ಜೊತೆಯಲ್ಲಿ ನೋಡಿದಾಗಲೂ ಅಥವಾ ನವಗ್ರಹದಲ್ಲಿ ನಾನು ಒಂಚೂರು ಸ್ಕ್ರಿಪ್ಟ್ ವಲ್ಲದೆ ಕೂತಿದ್ದಾಗ ನೋಡಿದಾಗಲೂ ಅಲ್ಲಿ ನನ್ನ ಬಗ್ಗೆ ಒಂದು ಚಿಕ್ಕದಾಗಿ ಗೊತ್ತಿತ್ತು ಅವ್ರಿಗೆ. ಬಟ್ ಯಾವಾಗ ನಾನು ಚೌಕ ಡೈರೆಕ್ಟ್ ಮಾಡ್ತಿದ್ದೆ, ಅದು ಮುಗಿದಿದ್ದು ಅವ್ರ ಎಪಿಸೋಡ್ ಮುಗಿದಿದ್ದು ಲಾಸ್ಟ್ ಡೇ ನನ್ನ ಕ್ಯಾರವಾನಿಗೆ ಕರೆದ್ಬಿಟ್ಟು ನೀನೊಂದು ಪಿಕ್ಚರ್ ನಾನು ಡೈರೆಕ್ಟ್ ಮಾಡು ನೆಕ್ಸ್ಟು ಅಂತ ಫಸ್ಟ್ ಹೇಳಿದ್ದೆ. ಅವ್ರ ಬಾಯಿಂದನೇ ಬಂದಿದ್ದದು. ನಾನು ಏನು ಕೂಡ ನನ್ನ ಪಿಕ್ಚರೇ ರಿಲೀಸ್ ಆಗಿಲ್ಲ, ಇದೇನಾಗುತ್ತೆ ಅಂತ ಗೊತ್ತಿಲ್ಲ. ಅಂದರೆ ಆ ವ್ಯಕ್ತಿಗೆ ಒಬ್ಬ ಟೆಕ್ನಿಷಿಯನ್ನ ಗುರುತಿಸೋವಂಥ ಶಕ್ತಿ ಇತ್ತು. ಇವನು ಟೆಕ್ನಿಷಿಯನ್, ಇವನಿಗೆ ಏನು ಬರುತ್ತೆ ಏನು ಬರಲ್ಲ ಅನ್ನೋದು ತುಂಬ ಚೆನ್ನಾಗಿ ಗೊತ್ತಿತ್ತು. ಸೊ ಅಲ್ಲಿಂದ ಆಯಿತು ಅಂತಂದರೆ ಒಂದು ಸಿನಿಮಾ ಶುರು ಮಾಡಬೇಕಾಗಿತ್ತು. ಫಸ್ಟ್ ರೀಮೇಕ್ ಅಂತ ಶುರುವಾಯಿತು. ಚೌಕ ರಿಲೀಸ್ ಆಯಿತು. ರಿಲೀಸ್ ಆದಮೇಲೆ ಚೌಕ ನೋಡಿದ್ರು ಅವರು. ಆಮೇಲೆ ರೀಮೇಕ್ ಮಾಡ್ಬೇಡ, ಸ್ಟ್ರೈಟ್ ಪಿಕ್ಚರೇ ಮಾಡು ನೀನು ಅಂತಂದರು. ಅಲ್ಲಿಂದ ಮತ್ತೆ ಕತೆ ಮಾಡೋಕ್ಕೆ ಶುರು ಮಾಡಿದೆ. ಅಲ್ಲಿಂದ ರಾಬರ್ಟ್ ಆಯಿತು. ರಾಬರ್ಟ್ ಇನ್ನೂ ಅರ್ಧ ಶೂಟಿಂಗ್ ಮಾಡ್ತಾಯಿದ್ದೀವಿ, ಅಲ್ಲೆಲ್ಲ ಶೂಟಿಂಗ್ ನಡೀತಾಯಿದೆ. ಅವಲ್ಲೇ ಕರೆದ್ರು, ಇನ್ನೊಂದು ಸ್ಕ್ರಿಪ್ಟ್ ರೆಡಿ ಮಾಡ್ಕೊಡು ನೀನು ಅಂತಂದ್ರೆ. ನನಗೆ ಏನಪ್ಪ ಇದು ಫುಲ್ ಫ್ಲೇಶ್ ಫಸ್ಟ್ ಟೈಮ್ ಸೂಪರ್ ಸ್ಟಾರಿಗೆ ಮಾಡ್ತಾಯಿದ್ದೀನಿ, ಒಂದು ಕಮರ್ಷಿಯಲ್ ಪಿಕ್ಚರ್ ಮಾಡ್ತಾಯಿದ್ದೀನಿ, ಅಷ್ಟು ಧೈರ್ಯ ಮಾಡ್ತಿದಾರಲ್ಲ ಅಂತ ಅಂದ್ಬಿಟ್ಟು. ಹಾಗೆ ಅಂದರೆ ಅವ್ರಿಗೊಂದು ಸೆನ್ಸ್ ಇರುತ್ತೆ. ಕೊನೆಗೆ ಅಲ್ಲಿ ಆ ಪಿಕ್ಚರ್ ಆಯಿತು. ಆ ಪಿಕ್ಚರ್ ತುಂಬ ಚೆನ್ನಾಗಾಯಿತು.
ಸೊ ಹಂಗೆ ಅಲ್ಲಿಂದ ಅಷ್ಟೊತ್ತಿಗೆ ಕಾಟೇರ ಸ್ಕ್ರಿಪ್ಟ್ ರೆಡಿ ಮಾಡಿ ಇಟ್ಕೊಂಡಿದ್ದೆ. ಸೊ ಕಾಟೇರ ಮಾಡಿದ್ವಿ, ಕಾಟೇರ ನಡೀತಾನೆ ಇತ್ತು, ಅವಾಗ ಡಿಸ್ಕಷನ್ ನಡೀತಾ ಇತ್ತು ನೆಕ್ಸ್ಟ್ ಏನೋ ಮಾಡೋಣ ಇನ್ನೊಂದೇನೋ ಅಂತ ಅಂದ್ಬಿಟ್ಟು ಅಂತ. ಸೊ ಪೋಸ್ಟ್ ಕಾಟೇರ ಲಕ್ಷ್ಮಣ ಮಾಡೋಣ ಅಂತ ಅಂದ್ಬಿಟ್ಟು ಮೊದಲು ಹಿಂದಿಂದನೂ ಮಾತಾಡ್ಕೊಂಬಂದಿದ್ವಿ ಅದನ್ನು. ಸೊ ಇವಾಗ ಒಂದು ರೈಟ್ ಟೈಮು, ಇವಾಗೊಂದು ಚೆನ್ನಾಗಿರುತ್ತೆ, ಈಗ ಆ ಕ್ಯಾನ್ವಾಸ್ ಮಾಡ್ಬೋದು, ಬಡ್ಜೆಟ್ಸ್ ವೈಸಲ್ಲಿ ಎಲ್ಲ ಟೆಕ್ನಾಲಜಿ ವೈಸಲ್ಲಿ ಎಲ್ಲಾದ್ರೂ ಚೆನ್ನಾಗಿದೆ, ಮಾಡ್ಬೋದು ಅಂತ ಅನಿಸಿ ಸರಿ ಅಂತ ಅಲ್ಲಿಂದ ಕನೆಕ್ಟ್ ಮಾಡಿಕೊಟ್ಟಿದ್ದಾರೆ. ಸೊ ನನ್ನ ಇಡೀ ಜರ್ನಿನಲ್ಲಿ ನಾನು ಆ್ಯಕ್ಟ್ರಾಗಿ ಮಾಡಿದಂಥ ಸಿನಿಮಾ ಆಗಿರಲಿ, ಅದ್ರ ಜೊತೆಯಲ್ಲಿ ನಾನು ಫಸ್ಟ್ ಬ್ರೇಕ್ ಕೊಟ್ಟ ಸಿನಿಮಾ ಆಗಿರಲಿ, ಹೀರೋ ಆಗಿ ಮಾಡಿದಂಥ ನವಗ್ರಹದಲ್ಲಾಗಿರಲಿ, ಅಥವಾ ನಾನು ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಮಾಡಿದ ಪಿಕ್ಚರ್ ಆಗಿರಲಿ, ಎಲ್ಲಾದರೂ ನನ್ನ ಜರ್ನಿನಲ್ಲಿ ದರ್ಶನ್ ಸರ್ ಇದೆ.